ಲೋಕಸಭೆ ಚುನಾವಣೆಯಲ್ಲಿ ಬಲಿ ಕೊಡೋದಕ್ಕೆ ಬಿಜೆಪಿಯಲ್ಲಿ 3 ಬಲಿಕಾ ಬಕರಾಗಳನ್ನು ತಯಾರು ಮಾಡಲಾಗಿದೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್, ತುಮಕೂರಿನಲ್ಲಿ ವಿ ಸೋಮಣ್ಣ, ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವತು. ಈ ಮೂವರು ಕೂಡ ಬಲಿಕಾ ಬಕರಾ ಆಗ್ತಾರೆ. ಇನ್ನು ಬಿಜೆಪಿ ಪಕ್ಷದ ವ್ಯವಸ್ಥೆಯನ್ನ ನೋಡಿದ್ರೆ ಬೇಸರವಾಗ್ತಾ ಇದೆ ಅಂತ ಲಕ್ಷ್ಮಣ ಸವದಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಪಕ್ಷ ಯಾವ ದೃಷ್ಟಿಯಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತೋ ಗೊತ್ತಿಲ್ಲ. ನಾನು 25 ವರ್ಷ ಆ ಪಕ್ಷದಲ್ಲಿ ಇದ್ದೆ. ಆದ್ದರಿಂದ ನಾನು ಇದನ್ನೆಲ್ಲ ನೋಡಿ ಬೇಸರ ಆಗ್ತಾ ಇದೆ ನನಗೆ. ವಿ ಸೋಮಣ್ಣ ಗೆಲುವಿನ ಬಗ್ಗೆ ಯಡಿಯೂರಪ್ಪ ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ. ಮಾಧುಸ್ವಾಮಿ ಪ್ರಚಾರಕ್ಕೆ ಹೋಗೋದು ಗೊತ್ತಿಲ್ಲ ಅಂತ ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಹೇಳ್ತಾರೆ. ಇಲ್ಲೇ ಗೊತ್ತಾಗುತ್ತೆ ರಂಜಾನ್ ತಿಂಗಳಲ್ಲಿ ಬಲಿಕಾ ಬಕರಾ ತಯಾರಾಗಿದೆ ಅಂತ. ಅಥಣಿಯಲ್ಲಿ ಬಿಜೆಪಿ ವಿರುದ್ಧ ಶಾಸಕ ಲಕ್ಷ್ಮಣ ಸವದಿ ಲೇವಡಿ ಮಾಡಿದ್ದಾರೆ. ಅವ್ರನ್ನ ಮೇಟಿಗೆ ಹಚ್ಚಬೇಕು. ಹಂಗೆ ಮೇಟಿಗೆ ಹಚ್ಚೋ ಕೆಲಸ ಬಿ ಜೆ ಪಿ ಒಳಗೆ ಕೆಲವೊಂದು ನಾಯಕರು ಭಾಳ ವ್ಯವಸ್ಥಿತವಾಗಿ ನಡೆಸಿದರು ಮತ್ತು ಅವರು ಇವತ್ತು ಸಕ್ಸಸ್ಸು ಆಗಕ್ಕೆ ಹತ್ತಿದ್ದಾರೆ. ಬಹುತೇಕ ಹಿರಿಯ ನಾಯಕರು ಯಡಿಯೂರಪ್ಪ ಸಾಹೇಬರು ನಿನ್ನೆ ಅಲ್ಲಿ ಹಿಂದಿನ ಕಾನೂನು ಸಚಿವರು ಪಕ್ಷ ಬಿಡ್ತಾರು ಅಂತಕ್ಕಂಥ ಊಹಾಪೋಹೆ ಎದ್ದಾಗ ಎಲ್ಲಿ ತುಮಕೂರದಲ್ಲಿ ಮಾಧವಸ್ವಾಮಿ ಅವರು ಪಕ್ಷ ಬಿಡ್ತಾರು ಅಂತ ಹೇಳಿ ಊಹಾಪೋಹೆ ಇದ್ದಾಗ ಅಲ್ಲಿ ದಿಢೀರಂತ ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರ ಮನಸ್ಸನ್ನು ಒಲಿಸ್ಕೊಳ್ಳೋದ್ರ ಜೊತೆಗೆ ಅವರನ್ನು ಇಲ್ಲೇ ಉಳಿಬೇಕು ಅಂತ ಹೇಳಿ ಅವರಿಗೆ ಒಂದು ಕಾರ್ಯಚಟುವಟಿಕೆಯನ್ನು ಮಾಡಿದರು. ಆವಾಗ ಮಾಧ್ಯಮದವ್ರಿಗೆ ಕೇಳಿದ್ರು ಒಂದು ಪ್ರಶ್ನೆ, ಈಗ ಮಾಧವಸ್ವಾಮಿ ಅವ್ರನ್ನ ಇಲ್ಲೇ ಉಳಿಸ್ಕೊಂಡಿದ್ದೀರಿ, ಸೋಮಣ್ಣವ್ರ ಬಗ್ಗೆ ಇವರು ಪ್ರಚಾರ ಮಾಡ್ತಾರೆ, ಸೋಮಣ್ಣವ್ರನ್ನ ಆರಿಸ್ಕೊಡ್ತಾರೆ ಅಂತ ಕೇಳಿದಾಗ ಅದು ನನಗೆ ಗೊತ್ತಿಲ್ಲ, ಅವನಿಗೆ ಗೊತ್ತು, ಅವನೇನು ಮಾಡ್ತಾನೆ ಅದು ಗೊತ್ತಿಲ್ಲ ನನಗೆ ಅಂತ. ಅಂದರೆ ಅದರ ಅರ್ಥ ಏನು? ಇವರು ಹಿರಿಯ ನಾಯಕರಾಗಿ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳೋದ್ರ ಜೊತೆಗೆ ಸೋಮಣ್ಣನ ಗೆಲ್ಲಿಸ್ಬೇಕು ಅಂತ ಹೇಳ್ಬೇಕಾಗಿತ್ತಲ್ಲ. ಇಲ್ಲ, ಅದು ಅವ್ರಿಗೆ ಬಿಟ್ಕೊಟ್ಟು ವಿಚಾರ ಅಂತಂದರೆ ಸೋಮಣ್ಣನ ಅಲ್ಲಿ ನಿಲ್ಲಿಸಿ ಅದು ಒಂದು ಬಲಿಕ ಬಕರನೇ. ಇಲ್ಲಿ ಜಗದೀಶ್ ಶೆಟ್ಟರು ಬಲಿಕ ಬಕರನೇ. ಅಲ್ಲಿ ಕೊಪ್ಪಳದಲ್ಲಿ ಆ ಡಾಕ್ಟರ್ ಅಂತ ನಿಂದಿರ್ತಾರಲ್ಲ ಅದು ಬಲಿಕ ಬಕರನೇ. ಈ ಬಲಿಕ ಬಕರ ರಂಜಾನ್ ತಿಂಗಳದೊಳಗೆ ಪ್ರಾರಂಭ ಆಗಿದೆ. ಇದು ಬಹುತೇಕ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥ ಒಂದು ಪಿತೂರಿ ಅಂತಲೇ ಹೇಳಬೇಕಾಗುತ್ತೆ. ಅವರಿಗೆ ಬಹುತೇಕ ಯಾವ ದೃಷ್ಟಿಕೋನದಿಂದ ಇದನ್ನು ಮಾಡ್ತಾ ಇದ್ದಾರೋ ನನಗೊಂದು ಸ್ವಲ್ಪ ಮರುಗ. ನಾನು ಒಂದು 20-25 ವರ್ಷ ಅಲ್ಲಿ ಇದ್ದಿರೋದ್ರಿಂದ ಅದನ್ನೆಲ್ಲ ಕೃತ್ಯಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಚುರುಕು ಕಾಣುತ್ತೆ. ಏನು ಮಾಡೋದು, ಅನಿವಾರ್ಯ.